ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ನದಿ ಪಾತ್ರದ ಪ್ರದೇಶ ಏನಿದೆ ಅಲ್ಲೆಲ್ಲ ಪ್ರವಾಹದ ಭೀತಿ ಎದುರಾಗಿದೆ. ಹಾಸನದಲ್ಲಿ ಹೇಮಾವತಿ ಭೋರ್ಗರೆತಕ್ಕೆ ರಸ್ತೆ ಮನೆಗಳಿಗೆ ನೀರು ನುಗ್ಗಿದೆ. ಈ ಬಗ್ಗೆ ರಿಪೋರ್ಟ್ ಇದೆ, ನೋಡೋಣ. ನಿರಂತರವಾಗಿ ಮಳೆ ಸುರಿಯುತ್ತಿದೆ. ರಸ್ತೆಯೇ ಮುಳುಗಿ ಹೋಗಿದೆ. ನದಿಯಂತಾದ ರಸ್ತೆ ದಾಟೋದಕ್ಕೆ ಜನ ಜೀವ ಪಣಕ್ಕಿಡಬೇಕಾದ ದುಸ್ಥಿತಿ ಎದುರಾಗಿದೆ. ಹೌದು, ಹೀಗೆ ಕಾಣ್ತಿರೋ ದೃಶ್ಯ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಕೊಡಕಂಡಿ ಪರಂಬು ಪ್ರದೇಶ. ಇಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಇಡೀ ರಸ್ತೆಯೇ ನದಿಯಂತೆ ಭೋರ್ಗರೆಯುತ್ತಿದೆ. ಅಪಾಯಕಾರಿ ವಿಷಯ ಏನಂದ್ರೆ, ಇಲ್ಲಿ ಸರಿಸುಮಾರು 60 ಕುಟುಂಬಗಳಿವೆ. ತಮ್ಮ ಮನೆ ಸೇರೋದಕ್ಕೆ ಜನ ಇದೇ ದೋಣಿಯನ್ನ ಅವಲಂಬಿಸಬೇಕು. ಈ ದೋಣಿಯಂತೂ ನೀರು ಹರಿಯುವ ರಭಸಕ್ಕೆ ಹೊಯ್ದಾಡ್ತಿದೆ. ಇಲ್ಲಿನ ಜನ ಲೈಫ್ ಜಾಕೆಟ್ ಇಲ್ಲದೆ ಪರದಾಡ್ತಿದ್ರು. ಈ ಬಗ್ಗೆ TV9 ವರದಿ ಬಳಿಕ ಸ್ಪಂದಿಸಿದ ಮಡಿಕೇರಿ ತಹಶೀಲ್ದಾರ್ ಪ್ರವೀಣ್ ಲೈಫ್ ಜಾಕೆಟ್ ವ್ಯವಸ್ಥೆ ಮಾಡೋದಾಗಿ ಭರವಸೆ ಕೊಟ್ಟರು. ಇದು ಮಡಿಕೇರಿ ತಾಲೂಕಿನ ಕೂಡಕಂಡಿ ಪೈಸಾರಿಗೆ ಹೋಗುವಂತ ರಸ್ತೆ. ನನ್ನ ಹಿಂದೆ ನೀವೊಂದು ರೋಡ್ ಅನ್ನು ನೋಡ್ತೀರಾ. ಆ ರೋಡ್ ಇಲ್ಲಿಂದ ಬೇಂಗೂರು ಮತ್ತು ಬೇಂಗೂರಿನಿಂದ ಮಡಿಕೇರಿಗೆ ಸಂಪರ್ಕವನ್ನು, ಸೇರಂಬಾಣೆ ಮತ್ತು ಮಡಿಕೇರಿಗೆ ಸಂಪರ್ಕವನ್ನು ಮಾಡುತ್ತಾ ಇದೆ. ಇಲ್ಲಿ ನದಿ ಎಲ್ಲಿದೆ, ರಸ್ತೆ ಎಲ್ಲಿದೆ ಏನು ಕೂಡ ಕಾಣಿಸೋದಿಲ್ಲ. ಅಷ್ಟೊಂದು ಅಗಾಧ ಮಟ್ಟದಲ್ಲಿ ಪ್ರವಾಹ ಬಂದಿದೆ. ಇಲ್ಲಿ ಈ 60 ಕುಟುಂಬಗಳ ಸುಮಾರು 300 ಜನ ದಾಟ್ಲಿಕ್ಕೆ ಇದೊಂದೇ ಆಸರೆ ಎಂದರೆ ಈ ದೋಣಿ ಮಾತ್ರ. ಈ ದೋಣಿಯಲ್ಲಿ ಈಗ ನಾವು ಈ ದೋಣಿಯಲ್ಲಿ ಎಷ್ಟೊಂದು ಅಪಾಯಕಾರಿ ರೀತಿಯಲ್ಲಿ ಪ್ರಯಾಣ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಈ ದೋಣಿಯ ಕೆಳಗೆ ಏನಿಲ್ಲ ಅಂದ್ರೆ ಒಂದು 50 ರಿಂದ 70 ಅಡಿ ಆಳ ನೀರಿದೆ. ಇದಿಷ್ಟೇ ಅಲ್ಲ, ಸೋಮವಾರಪೇಟೆ ತಾಲೂಕಿನ ಕಲ್ಕಂದೂರಿನಲ್ಲಿ ಕೂಡ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭತ್ತದ ನಾಟಿಗೆ ರೆಡಿಯಾಗಿದ್ದ ಗದ್ದೆಗಳಿಗೆ ನೀರು ಹರಿದು ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಇನ್ನು ಹೇಮಾವತಿ ನದಿ ಭೋರ್ಗರೆತಕ್ಕೆ ಹಾಸನ ಜಿಲ್ಲೆಯಲ್ಲಿ ಆಗಿರೋ ಅವಾಂತರಗಳನ್ನೊಮ್ಮೆ ನೋಡಿ. ಇಲ್ಲಿ ನೋಡಿ, ಇದು ಹೊಳೆನರಸೀಪುರ ಪಟ್ಟಣದಲ್ಲಿರೋ ಬೆಂಗಳೂರು ರಾಜ್ಯ ಹೆದ್ದಾರಿಯ ಪರಿಸ್ಥಿತಿ. ಹೇಮಾವತಿ ನದಿ ಹರಿವಿನ ಪ್ರಮಾಣ ಹೆಚ್ಚಾಗಿರೋದಕ್ಕೆ ಹೆದ್ದಾರಿಗೆ ನೀರು ನುಗ್ಗಿದೆ. ವಾಹನ ಸವಾರರಂತೂ ಪರಿತಪಿಸುತ್ತಿದ್ದಾರೆ. ಗೂಡ್ಸ್ ಆಟೋವೊಂದು ರಸ್ತೆಯಲ್ಲಿ ಸಿಲುಕಿ ಒದ್ದಾಡಿದೆ. ಇನ್ನು ಇದೇ ಪ್ರದೇಶದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಯಾಸಿನ್ ನಗರದಲ್ಲಿ ಮುಳುಗಿ ಹೋಗಿದ್ದ ಮನೆಗಳಿಗೆ ತೆರಳಿ ಜನರನ್ನ ಮಾತನಾಡಿಸಿದ್ದಾರೆ. ಸಚಿವರಿಗೆ ಸಂಸದ ಶ್ರೇಯಸ್ ಪಾಟೀಲ್, ಜಿಲ್ಲಾಡಳಿತದ ಅಧಿಕಾರಿಗಳು ಸಾಥ್ ಕೊಟ್ಟರು. ಮತ್ತೊಂದು ಕಡೆ ಹೊಳೆನರಸೀಪುರ ಕುವೆಂಪು ಬಡಾವಣೆಯಲ್ಲಿ ಮನೆಗಳು ಜಲಾವೃತವಾಗಿವೆ. ಚರಂಡಿ ನೀರು ಹರಿದಿರೋದಕ್ಕೆ ಸ್ಥಳೀಯ ನಿವಾಸಿಗಳು ಪರದಾಡಿದ್ದಾರೆ. ಹೊಳೆನರಸೀಪುರದ ಮಡಿಕೇರಿ ರಸ್ತೆ ಕೂಡ ಜಲಮಯವಾಗಿ ಮಾರ್ಪಟ್ಟಿದೆ. ನೀರು ನಿಂತಿರೋ ರಸ್ತೆ ದಾಟೋದಕ್ಕೆ ಸವಾರರು ಹೆಣಗಾಡುತ್ತಿದ್ದಾರೆ. ಇನ್ನು ಹಾಸನ ತಾಲೂಕಿನ ಶಾಂತಿ ಗ್ರಾಮದ ಬಳಿ ಅದೃಷ್ಟವಶಾತ್ ದುರಂತವೊಂದು ತಪ್ಪಿ ಹೋಗಿದೆ. ಚಲಿಸುತ್ತಿದ್ದ ಗೂಡ್ಸ್ ರೈಲಿನ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಕಾವೇರಿ ನದಿ ಕೂಡ ಉಕ್ಕಿ ಹರಿಯುತ್ತಿದೆ. ನದಿ ಭೋರ್ಗರೆತಕ್ಕೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರೋ ಲಾರ್ಡ್ ವೆಲ್ಲೆಸ್ಲಿ ಸೇತುವೆಗೆ ಮುಳುಗಡೆ ಭೀತಿ ಎದುರಾಗಿದೆ. 2 ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಕೆಆರ್ಎಸ್ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದಕ್ಕೆ ಚಾಮರಾಜನಗರ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಹಳೆ ಹಂಪಾಪುರ ಗ್ರಾಮದ 100 ಎಕರೆಯಲ್ಲಿ ಬೆಳೆದಿದ್ದ ಭತ್ತ, ಮೆಕ್ಕೆಜೋಳ ಹಾಗೂ ಕಬ್ಬು ಮುಳುಗಿ ಹೋಗಿ ಅನ್ನದಾತ ಕಂಗಾಲಾಗಿದ್ದಾನೆ. ಕೃಷ್ಣರಾಜಸಾಗರ ಹಾಗೂ ಕಬಿನಿಯಿಂದ ಹೊರಹರಿವು ಅಪಾರ ಪ್ರಮಾಣದಲ್ಲಿ ಹೆಚ್ಚಾದಂತಹ ಬೆನ್ನಲೆಯಲ್ಲಿ ಈಗಾಗಲೇ ಕೂಡ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ 9 ಗ್ರಾಮಗಳು ಈಗ ಆತಂಕದಲ್ಲಿರುವಂಥದ್ದು ತಾವು ಕೂಡ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಇದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರ ಗ್ರಾಮ. ಕಣ್ಣಾಡಿಸಿದ ಕಡೆಯೆಲ್ಲ ಸಂಪೂರ್ಣವಾಗಿ ನೀರು ಹರಿತಾ ಇರುವಂಥದ್ದು. ಎಲ್ಲವೂ ಕೂಡ 100 ಎಕರೆಯಷ್ಟು ಏನು ಜಮೀನಿದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತದ ಸ್ಥಳದಲ್ಲಿ 12ನೇ ದಿನವೂ ಮೂವರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ದುರಂತದಲ್ಲಿ ನಾಪತ್ತೆಯಾಗಿರೋ ಅರ್ಜುನ್ ಪತ್ತೆಗಾಗಿ ಕೇರಳ ಸಿಎಂ ಪಿನರಾಯಿ ವಿಜಯನ್ ಮನವಿ ಮಾಡಿದ್ದಾರೆ. ಇನ್ನು ಶಿರಸಿಗೆ ತೆರಳುತ್ತಿದ್ದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯಾಚರಣೆ ಪರಿಶೀಲಿಸಿ ತೆರಳಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.